ಇದ್ದಿದ್ದು ಇದ್ದ ಹಾಗೆ. 10 ಎಲೆಕ್ಷನ್ ಅನ್ನು ಫೇಸ್ ಮಾಡಿ, ಎಷ್ಟು ಹೇಳಿ 10 ಎಲೆಕ್ಷನ್ ನಾನು ಫೇಸ್ ಮಾಡಿ 4 ಗೆದ್ದಿದ್ದೀನಿ, 6 ಸೋತಿದ್ದೀನಿ. 10 ಎಲೆಕ್ಷನ್ನಲ್ಲಿ MLA MLC MP ಇಷ್ಟಕ್ಕೆ ಮಾತ್ರ ಸಿಕ್ಕಿಲ್ಲ. ನನ್ನನ್ನು ಶಿವರಾಮೇಗೌಡ ಅಂತ ಬೆಂಗಳೂರಿನಲ್ಲಿ ಎಲ್ಲೇ ಓಡಾಡ್ತಿದ್ರು, ಕಾರ್ನಲ್ಲಿ ಬಂದರು ಶಿವರಾಮೇಗೌಡರು. ನಾನು ಯಾವುದೋ ಮೊನ್ನೆ ಮದುವೆಗೆ ಹೋಗಿದ್ದೆ, ನೀವು ಬಿಡಿ ಸರ್ ಸೆಲೆಬ್ರಿಟಿ ಇದ್ದಂಗೆ ಯಾರ್ಯಾರು ಮಾತಾಡ, ಈಗ ಎಲ್ಲನೂ ಕೊಟ್ಟಿರೋದು ನನ್ನ ತಾಲೂಕಿನ. ನಾನು ಅದಕ್ಕೋಸ್ಕರಲೇ ನಮ್ಮನ್ನೆಲ್ಲ ನಮ್ಮ ಕಡೆಯನ್ನೆಲ್ಲ ಕರೆದು ಚಂದ್ರಶೇಖರ್ ಮಾತಾಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಅವ್ರು ಯಾಕೋ ನಮ್ಮ ಒತ್ತರಿಕೆ ತಗೋತಾ ಇಲ್ಲ. ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ, ನಮ್ಮನೆಲ್ಲ ಎಲ್ಲೋಗ್ಬೇಕು, ನಮ್ಮ ನರಸಿಂಹ ನಮ್ಮ ಹೊತ್ಕೊಂಡು ಸಾಯ್ತಾನೆ. ಮೊನ್ನೆ ಕರೆದಾಗ ನಾನು ಕೂಟ ನಿಮ್ಮ ಮಧ್ಯ ವೈದ್ಯ ಪರ್ಮನೆಂಟ್ ಆಗಿದ್ದಾರೆ, ನಾವೇ ಮಾಡಬೇಕು ಅಂತ ಕೂತಾಯಿದ್ದೆ. ಈಗ ಇವರು ನೋಡಿ ನಮ್ಮ ಮಂಜುಗಳಿದ್ದರು, ಅಧ್ಯಕ್ಷಗಿರಿ ಬಿಟ್ಟು ನಮಗೆ ಬಂದಿತ್ತು. ಈಗ ಇವ್ರು ಯಾರು ತಕ್ಕ ಹೋಗ್ಬೇಕು, ನಮ್ಮ ಲೋಕೇಶ್ ಒಂದು ಸಾರಿ ಶಿವರಾಮೇಗೌಡ ವಿರುದ್ಧ ಯಾರೋ ಒಂದು ನಾಡಿ ಮಾತಾಡುವಾಗ ಸರಿಯಾಗಿ ಮಾತಾಡೋ ಅಂತ ಟವಲ್ ಎಷ್ಟು ಕೂಗಾಡಿ ಗಲಾಟೆ ಮಾಡಿದಂಥ ಲೋಕೇಶ್ ಕಾಲೇಜಿನಲ್ಲಿ ಲೀಡು APMC ಮೆಂಬರ್ ಆಗಿರ್ತಾರೆ. ಇವರೆಲ್ಲ ಇಂಥವೆಲ್ಲರೂ ಸಹಿತ ನಮ್ಮ ರಮೇಶ್ ಕೊಪ್ಪ ಹೋಬಳಿನಲ್ಲಿ ಲೀಡ್ರು. ಇವತ್ತು ನೋಡಿ, ಕೊಪ್ಪದಿಂದ ನಾನು ಹೇಳ್ಬಿಟ್ಟಿದ್ದೀನಿ, ನೀನು 25 ಜನ ಯಾರು ಹೆಚ್ಚಿಗೆ ಕರ್ಕೊಂಬಂದು ರೋಪ್ ಮಾಡೋದು ಬೇಡ, ನಾನೇ ಬರ್ತೀನಿ ಬರೋವಲ್ಲಿಂದ ಅಂತ ಹೇಳಿದ್ದೀನಿ. ಯಾಕೆಂದರೆ ಅಲ್ಲಿ ಸಮಸ್ಯೆ ನೋಡಿ, ಈಗ ಒಂದು ಸಣ್ಣ ಸಮಸ್ಯೆ, ಮದ್ದೂರಿನಲ್ಲಿ ತಹಸೀಲ್ದಾರ ದುಡ್ಡಿಸ್ಕೊಂಡ್ಬಿಟ್ಟು ಆ ಬೇರೆ ಪಾರ್ಟಿ ಸಪೋರ್ಟ್ ಮಾಡೋಕ್ಕೆ ಕೊಡ್ತಾರೆ. ನಾನು ಹೇಳಿದೆ, ಇದನ್ನೇನಾದ್ರು ನೀನು ಮಾಡಿದ್ರೆ ಚೆನ್ನಾಗಿರೋದಿಲ್ಲ, ಅದೆಲ್ಲ ಮಾಡ್ಕೊಡ್ತೀನಿ ಸರ್. ಹೀಗೆ ನಾವು ಯಾರು ಹೆಚ್ಚಿಗೆ ಎಲ್ಲರೂ ಚಂದ್ರಶೇಖರನೇ ಮಾಡೋಕ್ಕಾಗ್ತಾಯಿಲ್ಲ, ಎಲ್ಲರೂ ಸುರೇಶ್ ಗೌಡ್ನೇ ಮಾಡೋಕ್ಕಾಗ್ತದೆ. ಎಲ್ಲರೂ ಸೇರ್ಕೊಂಡ್ರೆ ಇದೆಲ್ಲ ತಾಲೂಕಿನ ಅಭಿವೃದ್ಧಿ ಆಗೋದಕ್ಕೆ ಕೆಲಸ. ನಾನು ಬರ್ತಾ ಇರೋದು ನನ್ನ ಜನ ಯಾರು ಅಲ್ಲಿಗೆ ಹೋಗ್ಬೇಕಾಗಿದೆ, ಕರೆದವ್ರು ಯಾರು ಮಾತಾಡ್ತಾ ಇಲ್ಲ. ನಮ್ಮವ್ರು ಯಾರನ್ನೂ ಸಹಿತ ನೋಡಿ, ನಮ್ಮ ಮಾಯಣ್ಣಗೌಡ ಅಂತ ಇದ್ದಾರೆ, ಅವ್ರು ತಕ್ಕೋದಾರ ಕತ್ಕೋದ್ರು ಹೋಗೋದಿಲ್ಲ. ಎಲ್ಲರೂ ಸಿಕ್ಕಿದ್ರೆ ಅವ್ರು ಬ್ಯಾಂಕ್ ಮ್ಯಾನೇಜರ್ ಆಗಿದ್ದರು, ನಮಸ್ಕಾರ ಸರ್ ಅಂತ ಬಟ್ ಕರೆಯಲ್ಲ. ಇಲ್ಲ ಕೂತ ತಾಲೂಕ್ ಪಂಚಾಯತಿ ಮೆಂಬರ್, ನಮ್ಮ ಮಂಜು ತಾಲೂಕ್ ಪಂಚಾಯತಿ ಮೆಂಬರ್ ಆಗಿದ್ದರು, ಕರಿಯಣ್ಣವ್ರನ್ನ ಭಾಳ ಪ್ಲ್ಯಾನ್ ಮಾಡಿ ಕರಿಯಕ್ಕೆ ಹೇಳಿದ್ರು. ನಾವು ಅಂತ ಇದ್ದೀವಿ ಒಡೆ ಸುಮ್ಮನೆ ಇದ್ಕೊಂಡು ನಮ್ಮನ್ನು ಕರಿಬೇಡ. ನಮ್ಮ ಚೆನ್ನಪ್ಪ ನಾವೆಲ್ಲಿರ್ತೀವೋ ಅಲ್ಲಿ ಅವನು ಹೆಂಡು ಕೊನೆವರೆಗೂ ಅಲ್ಲೇ. ನಮ್ಮ ನರೇಂದ್ರ, ನಮ್ಮ ಹೇಮಣ್ಣ, ಎಲ್ಲರೂ ಸಹಿತ ನಾನು ಎಲ್ಲರಿಗೂ ಹೆಸರೇ, ನಮ್ಮ ಬಿಂಡು ದಾಳಿಂಗೆರೆ ಪಂಚಾಯತಿ ಚೇರ್ಮನ್ನು ಇಲ್ಲ ಕೂತ ಚೇತನ್, ನಮ್ಮ ಕೃಷ್ಣಮೂರ್ತಿ. ಈಗ ಇವರೆಲ್ಲ ಅವ್ರು ತಕ್ಕೋದಾರ, ಅವ್ರ ಹತ್ರಕ್ಕೆ ಸೇರಿಸಲ್ಲ ಜನ, ಅವ್ರ ತಯಾರ ಹತ್ರಕ್ಕೆ ಸೇರಿಸಲ್ಲ ಇವ್ರು ಯಾರನ್ನವೇ ಜನಜಾತಿ ಆಗಿಬಿಟ್ಟು ಹೊಟ್ಟೋಗಿರ್ತಾರೆ. ಆದ್ದರಿಂದ ಈಗ ಚಲುವರಾಜಸ್ವಾಮಿ ಇರ್ತಾರೆ, ತುಂಬ ಜನ ಅವರು ಮಂತ್ರಿ ಆಗಿದ್ದಾರೆ, ನಾಗಮಂಗಲ ಜನ ಅವರೇ, ರಾಜ್ಯದ ಜನ ಅವರೇ, ಅವ್ರದ್ದು ಜನ ಜಾಸ್ತಿ ಇರೋದ್ರಿಂದ ನಮ್ಮವ್ರಿಗೆಲ್ಲ ನಾನೇ ಸಹಾಯ ಮಾಡ್ತೀನಿ. ನಿಮ್ಮ ಮೂಲಕ ಕರೆ ಕೊಡ್ತೀನಿ, ವಾರಕ್ಕೆ ಒಂದು ಸರಿ ಬಂದು ಕೂತ್ಕೊತೀನಿ. ಯಾವ ಅಧಿಕಾರಿಗಳಿಗೆ ಬೇಕೋ ಚಡಿ ಹಿಡಿದು ಹೇಳಿ ಕೆಲಸ ಮಾಡಿಸ್ತಕ್ಕಂಥದ್ದು ಹಕ್ಕು ನನಗಿದೆ. ನನಗೆ ನಾಗಮಂಗಲ ತಾಲೂಕಿನಲ್ಲಿ MLA ಅವರೇ ಮಾಡಿದ್ದು, ನಾನೀಗ MLA. ನಾನು MP ಅವರೇ ಮಾಡಿದ್ದು, ನಾನು MP. ಜಿಲ್ಲಾ ಪರಿಷತ್ ಮೆಂಬರ್ ಅವರೇ ಮಾಡಿದ್ದು, ನನ್ನ ಮಾಜಿ ಜಿಲ್ಲಾ ಪರಿಷತ್ ಮೆಂಬರು. ನಾನು ಅನ್ನೋದ್ರಲ್ಲೇ ಹಿಡ್ಕೊಂಡು ಈ ರಾಜ್ಯದ ಚೀಫ್ ಸೆಕ್ರೆಟರಿಗೆ ಫೋನ್ ಮಾಡಿ ಹೇಳೋಕ್ಕೂ ಹೋಗ್ತೀನಿ. ಆ ದಮ್ಮು ನನ್ನ ಒಬ್ಬರಿಗೆ ಇರೋದು. ಇದು ಎಷ್ಟೋ ಜನ ಅಧಿಕಾರಿಗಳಿಗೆ ಮಾತಾಡೋಕ್ಕೆ ಆಗೋದಿಲ್ಲ, SP ಮಾತಾಡೋಕ್ಕೆ ಆಗೋದಿಲ್ಲ. ನಾನು ಮೊನ್ನೆ ಒಂದು ತಮಾಷೆ, ಬಿಂಡಿನೂರಲ್ಲಿ ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ, ನಮ್ಮ ಲಾಳಂಕಿರೋದು ಯಾರೋ ನಮ್ಮ ರಿಲೇಟಿವ್ಸ್ ಅಂತ ಯಾರೋ ಬರ್ತಿಲ್ಲ. ನಾನು 7 ಗಂಟೆಯಲ್ಲಿ ಫೋನ್ ಮಾಡಿದೆ ಆತನಿಗೆ, ಏನಪ್ಪ ಅಂತ. ಕರೆಕ್ಟಾಗಿ ಬಂದ್ಬಿಡ್ತೀವಿ ಸರ್, ಅಷ್ಟೊಳಗೆ ಬಂದ್ಬಿಡಿ ಸರ್. 9:30 ಬಂದೆ, 10 ಗಂಟೆ ಆಯಿತು ಬರಲಿಲ್ಲ. ನಾನು ಯಾರೋ ಸರ್ಕಲ್ ಇನ್ಸ್ಪೆಕ್ಟರ್ 10 ಕಾಲ್ ಆಯಿತು, DYSPಗೆ ಹೇಳಿದೆ. 11 ಗಂಟೆ ಆಯಿತು, SP ಗೆ ಜಾಡಿಸಿದೆ. ಏನು SP ಕೆಲಸ ಮಾಡ್ತೀನಿ ಸ್ವಾಮಿ ನೀವು, ಇವನು ಯಾರೋ ಸಬ್ ಇನ್ಸ್ಪೆಕ್ಟರ್ ಇದ್ದಾನೆ ಇಲ್ಲಿ. ಆಮೇಲೆ SP ತೀವ್ರ ಕ್ರಮ IG ಮಾತಾಡ್ತಾನೆ, IG ಮಾತಾಡಿ ಇಮಿಡಿಯೇಟಾಗಿ ಕಳಿಸ್ಕೊಟ್ರು. ಅವನಲ್ಲಿ ಎಲ್ಲೂ ಇರಲೇ ಇಲ್ಲ, ಬಿಣ್ಣುನೇ ಇಲ್ಲ ಗಿರಾಕಿ. ಅವನು ಆಸ್ತಕ್ಕೆ ಹೋಗ್ತೀನಿ ಅಂತ ಆಶ್ರಮ ದೇವಸ್ಥಾನಕ್ಕೆ ಮುಂಗಡೆ ಹೋಗ್ಬೇಕು ಅಂತ ಇದ್ದನು, ಅಲ್ಲಿಗೂ ಹೋಗಿಲ್ಲ. SP ಅವ್ರು ಹೇಳಿದ್ರು ಪಾಪ, ಇದ್ರ ಮೇಲೆ ಕ್ರಮ ತಗೋತೀನಿ ಅವನ ಮೇಲೆ ಅಂತ. ನನಗೇನು, ನಾನು ನಾಗಮಂಗಲ ತಾಲೂಕಿನಲ್ಲಿ ನಿಜ ನಾನೇನಾರ ಕೈಗೆ ಏನಾರ ಒಂಚೂರು ಖಾಸಗಿ ಇಸ್ಕೊಂಡಿದ್ರೆ, ಬೆಂಗಳೂರಿನಲ್ಲಿ ಏನಾರ ಕೆಲಸ ಮಾಡಿದ್ರೆ ಇಸ್ಕೊಂಡಿದ್ದೇವೆ. ನಾಗಮಂಗಲ ತಾಲೂಕಿನಲ್ಲಿ ಒಬ್ಬ ಅಧಿಕಾರಿ ₹1 ಒಬ್ಬ ಅಧಿಕಾರಿ
ಒಬ್ಬ ಬಡಬೋರೇಗೌಡನ ಹತ್ರ ₹1 ಮುಖ್ಯ ಇಲ್ಲ. ಇವತ್ತು ನಾನು ಅಧಿಕಾರದಲ್ಲಿ ಹೇಳ್ತೀನಿ, 28,000 ಎಕರೆ ಜಮೀನು ನನ್ನ ಕಾಲದಲ್ಲಿ ಬಂದಿದೆ. 28,000 ಎಕರೆ, ಒಂದು ಕಾಪಿ ಕೊಡ್ತಿಲ್ಲ ಯಾರ ಹತ್ರ. ಈಗ ಹೋಗಿ ನೀವು ಇದ್ದೀರಿ ಪತ್ರಕರ್ತರು. ಮೊನ್ನೆ ಈ ಚಲರಾಯಸ್ವಾಮಿಯವರು ಬರೋದಕ್ಕಿಂತ ಮುಂಚೆ ₹1,00,000 ಒಂದು ಎಕರೆ ನಡೆದಿತ್ತೋ ಇಲ್ವಾ ಹೇಳಿ. ಈಗ ಚಲರಾಯಸ್ವಾಮಿಯವರು ದುಡ್ಡು ಮುಟ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಚಲರಾಯಸ್ವಾಮಿಯವರು ಯಾರ ಮುಟ್ತಿದ್ರು ಅವ್ರ ಮೇಲೆ ಕ್ರಮ ತಗೊಂಡು ನಿರ್ದಿಕ್ಷರು ಅವರು ಹೇಳಿದ್ದಾರೆ, ನನಗೆ ಕೆಟ್ಟ ಹೆಸರು ಬರ್ಕೊಡುದು, ಜಮೀನಲ್ಲಿ ಯಾರು ದುಡ್ಡು ತಗೋಬಾರ್ದು ಅಂತ ಹೇಳಿದ್ದಾರೆ. ಅದು ತಾಲೂಕಾಭಿತ ದುಡ್ಡು ತಗೊಂಡಿಲ್ಲ, ದುಡ್ಡು ಕೊಟ್ಟರೆ ಮಾಡೋದಲ್ಲೇ. ಹಿಂಗಿದೆ ಪರಿಸ್ಥಿತಿ. ಅದಕ್ಕೆ ನಾನು ವಾಪಸ್ ಯಾಕೆ ಬಂದಿದ್ದೀನಿ ಅಂದರೆ, ನನ್ನ ಜನ ಯಾರ್ದೋ ಮನೆ ಬಾಗಿಲಿಗೆ ಹೋಗಿ ನಿಂತ್ಕೊಬಾರ್ದು. ನಾನು ನಂಬಿರೋ ಜನ ನನ್ನ ತಕ್ಕೆ ಬರಬೇಕು. ನಾನು ಇನ್ನೂ ಭದ್ರವಾಗಿದ್ದೀನಿ. ಈಗ ಚಲರಾಯಸ್ವಾಮಿಯವರಿಗೆ ಅಧಿಕಾರ ಇದೆ, ಅವ್ರು ಯಾರಿಗೆ ಬೇಕಾದ್ರೆ ಹೇಳಿ. ನನಗೂ XMP ನಾನು ಹೇಳ್ಬೋದಲ್ಲ, ನಮ್ಮವ್ರಿಗೆ ಇವ್ರು ಯಾರು ಅಲ್ಲಿ ಹೋಗಲ್ಲ. ಇವರೆಲ್ಲ ಕೊರಗ್ತಾರೆ ಶಿವರಾಮೇಗೌಡಕ್ಕೆ ಸವಾಸ ಮಾಡಿ, ಶಿವರಾಮೇಗೌಡರಿಗೆ ಸಪೋರ್ಟ್ ಮಾಡಿ ನಾವು ಅಲ್ಲಿ ಹೋಗೋಕ್ಕಾಗಲ್ಲ, ಇಲ್ಲಿ ಇರೋಕ್ಕಾಗಲ್ಲ ಏನರಪ್ಪ. ಅದಕ್ಕೋಸ್ಕರ ನನ್ನ ಮಗನಿಗೆ ಹೇಳು, ನಿನ್ನ ಪಾಡಿಗೆ ನೀನು ಓಡಾಡು, ನಾನು ಎಲ್ಲಿ ಇರ್ತೀನಿ ಅಂತ ಬಂದಿದ್ದೀನಿ. ಇವತ್ತು ಚುನಾವಣೆ ನಡೀತಾ ಇರೋದು, ಲೋಕಲ್ ಚುನಾವಣೆ DCC ಬ್ಯಾಂಕ್. ಚಲರಾಯಸ್ವಾಮಿ ಮಗನೇ ನಿಂತಿರಬೇಕು ಅಂತ ಅನ್ಕೊಳ್ತೀನಿ. ಒಳ್ಳೇದಾಗಲಿ, ಒಂದು ಗೆದ್ದು ಬರಲಿ ಅಂತೀನಿ. ಈ ಸಂದರ್ಭದಲ್ಲಿ ಮೂಲಕ ಶುಭ ಹಾರೈಸಿ, ಇವೆಲ್ಲ ಸಣ್ಣ ಚುನಾವಣೆ ಆಗಿರೋದ್ರಿಂದ ನಾವು ಮಾಡ್ತೀವಿ. ದೊಡ್ಡ ಚುನಾವಣೆ ಬಂದಾಗ ಎಲ್ಲ ಒಗ್ಗಟ್ಟ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.